ಆತ್ಮೀಯರೇ, ಒಬ್ಬ ವ್ಯಕ್ತಿ ಹಾಳಾಗಲಿಕ್ಕೆ ಅಥವಾ ಆ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಮಾಜವು ಜೊತೆಗೆ ಆತನ ಸುತ್ತಮುತ್ತ ಇರತಕ್ಕಂತಹ ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮಗೆಲ್ಲ ಅಂಗುಲಿಮಾಲ ಎಂಬುದಾಗಿ ಗೊತ್ತಿದೆ. ಆದರೆ ಆತ ಒಬ್ಬ ಸಜ್ಜನ ಸಂಪನ್ನನಾಗಿದ್ದ ಎಂಬುದು ಎಷ್ಟೋ ಮಂದಿಗೆ ತಿಳಿಯದ ವಿಷಯ. ಇದು ಸತ್ಯವೋ ಅಥವಾ ನಿಜವೋ ಗೊತ್ತಿಲ್ಲ. ಇಲ್ಲಿರುವಂತಹ ಬುದ್ಧನ ಜಾತಕದ ಒಂದು ಕಥೆಯಲ್ಲಿ ಈ ಒಂದು ಪ್ರಸಂಗ ಬರುತ್ತದೆ. ಕೋಸಲ ದೇಶದ ರಾಜ ಪ್ರಸೇನಜಿತನ ಆಸ್ಥಾನದಲ್ಲಿ ಭಾರ್ಗವ ಎಂಬ ಪುರೋಹಿತನಿದ್ದ. ಆತನ ಹೆಂಡತಿ ಮಾತಂಗಿ. ಈ ದಂಪತಿಗೆ ಮಗು ಹುಟ್ಟಿದಾಗ ಸ್ವತಃ ವಿದ್ವಾಂಸನಾಗಿದ್ದಂತಹ ಭಾರ್ಗವ ಆತನ ಜಾತಕವನ್ನು ನೋಡಿ ಹೌಹಾರಿದ. ಅದರ ಪ್ರಕಾರ ಆ ಮಗು ಬಾಲ್ಯದಲ್ಲಿ ಮಹಾ ಮೇಧಾವಿಯು, ತಾರುಣ್ಯದಲ್ಲಿ ದೊಡ್ಡ ಹಂತಕನು, ನಡುವಯಸ್ಸಿನಲ್ಲಿ ದೊಡ್ಡ ಸನ್ಯಾಸಿಯೂ ಆಗುವನು ಎಂಬುದಾಗಿ ಇತ್ತು. ಇದು ಸಹಜವಾಗಿ ದಂಪತಿಗೆ ಆತಂಕವನ್ನೇ ಉಂಟುಮಾಡಿತು. ಮಗು ಹುಟ್ಟಿದಾಗ ಶ್ರಾವಸ್ತಿ ಪಟ್ಟಣದ ರಾಜಗೃಹದ ಉಗ್ರಾಣದಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳು ಕಂಪಿಸಿದವು. ಇದು ಅಪಶಕುನ ಎಂಬುದು ಕ್ಷತ್ರಿಯರ ನಂಬಿಕೆ. ಹಾಗಾಗಿ ದಿಗಿಲುಗೊಂಡು ರಾಜ ತನ್ನ ಆಸ್ಥಾನ ಪಂಡಿತನೇ ಆಗಿರುವಂತಹ ಭಾರ್ಗವನನ್ನು ಯಾಕೆ ಈ ಅಪಶಕುನ ಎಂದು ವಿಚಾರಿಸಿದ. ಆಗ ಪಂಡಿತನಾದ ಭಾರ್ಗವ ತನ್ನ ಮಗು ಹುಟ್ಟಿದ ಘಳಿಗೆ ಹಾಗೂ ಆತನ ಜಾತಕದ ಕಥೆಯನ್ನು ವಿವರಿಸಿದ. ಜಾತಕ ದೋಷದಿಂದಲೇ ಕಂಪನ ಎಂಬುದನ್ನು ಒಪ್ಪಿಕೊಂಡ. ಆಗ ರಾಜ ಹುಟ್ಟಿದ ಮಗುವನ್ನು ಸಾಯಿಸಿಬಿಡು, ಇದರಿಂದ ರಾಜ್ಯಕ್ಕೆ ಕ್ಷೇಮ ಎಂಬುದಾಗಿ ತಾಕೀತು ಮಾಡಿದ. ಆದರೆ ಬುದ್ಧಿವಂತನಾದಂತಹ ಭಾರ್ಗವ ಈತ ಒಂಟಿ ಹಂತಕನಾಗುತ್ತಾನೆ ಎಂದು ಜಾತಕದಲ್ಲಿ ಇರುವುದರಿಂದ ಆತನನ್ನು ನಿಗ್ರಹಿಸುವುದು ಕಷ್ಟವಾಗದು ಎಂದು ಸಮಜಾಯಿಷಿ ನೀಡಿ ಮಗನನ್ನು ಬದುಕಿಸಿಕೊಂಡ. ಮಗನಿಗೆ ಅಹಿಂಸಕ ಎಂಬ ಹೆಸರನ್ನು ಕೂಡ ಇಟ್ಟ. ಬಾಲ್ಯದಲ್ಲಿ ಅಹಿಂಸಕ ಮುದ್ದಾಗಿದ್ದ, ಚುರುಕು ಬುದ್ಧಿಯವನು ಆಗಿದ್ದ, ಸಹಜವಾಗಿ ಓದಿನಲ್ಲೂ ಮುಂದಿದ್ದ, ಸಕಲ ಗುಣ ಹೊಂದಿದ್ದಂತಹ ಸಜ್ಜನ ಸಂಪನ್ನನೇ ಆಗಿದ್ದ ಅಹಿಂಸಕ. ಒಳ್ಳೆಯ ಗುರುಕುಲದಲ್ಲಿ ಶಿಕ್ಷಣವನ್ನು ಕೊಡಿಸಿದರೆ ಆತ ಹಂತಕನಾಗಲಾರ ಎಂದು ಭಾವಿಸಿದಂತಹ ಪಾಲಕರು ಅಹಿಂಸಕನನ್ನು ತಕ್ಷಶಿಲೆಯ ಗುರುಕುಲಕ್ಕೆ ಕಳುಹಿಸಿದರು. ಅಲ್ಲಿಯೂ ಅಹಿಂಸಕ ವಿನಯದಿಂದ ಕಲಿಯಲಾರಂಭಿಸಿ ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯನಾದ. ಅಹಿಂಸಕನ ಈ ಮೇಧಾವಿತನ ಒಳ್ಳೆಯ ನಡವಳಿಕೆ ಕಂಡು ಗುರುಕುಲದ ಇತರ ಶಿಷ್ಯರು ಹೊಟ್ಟೆ ಕಿಚ್ಚನ್ನು ಪಡಲು ಪ್ರಾರಂಭಿಸಿದರು. ಏನಾದರೂ ಮಾಡಿ ಗುರು ಈತನನ್ನು ದ್ವೇಷಿಸುವಂತೆ ಮಾಡಬೇಕು ಎಂಬ ಷಡ್ಯಂತರವನ್ನು ಹೆಣೆಯುತ್ತಲೇ ಇದ್ದರು ಉಳಿದ ಶಿಷ್ಯರು. 12 ವರ್ಷಗಳ ಗುರುಕುಲದ ವ್ಯಾಸಂಗದ ಅವಧಿ ಮುಗಿಯುತ್ತಾ ಬಂತು. ಈ ನಡುವೆ ಚಿಗುರು ಮೀಸೆಯ ಅಹಿಂಸಕ ನೋಡಲು ಗಟ್ಟುಮುಟ್ಟಾಗಿಯೂ ಸುಂದರನಾಗಿಯೂ ಕಾಣುತ್ತಿದ್ದ. ತಾಯಿಯಂತಹ ವಾತ್ಸಲ್ಯ ಹರಿಯುತ್ತಿದ್ದಂತಹ ಗುರುಪತ್ನಿಯ ಜೊತೆ ತುಸು ಸಲುಗೆಯಿಂದಲೇ ಇದ್ದ. ಈ ಅಹಿಂಸಕನನ್ನು ದ್ವೇಷಿಸುತ್ತಿದ್ದಂತಹ ಗುರುಕುಲದ ಇತರೆ ಶಿಷ್ಯರು ಈ ವಿಷಯಕ್ಕೆ ಉಪ್ಪು ಖಾರ ಹಾಕಿ ಅಕ್ರಮ ಸಂಬಂಧದ ಗುಲ್ಲೆಬ್ಬಿಸಿದರು. ಅಹಿಂಸಕ ಮತ್ತು ತಮ್ಮ ಪತ್ನಿಯ ನಡುವೆ ಸಲ್ಲದವಿದೆ ಎಂಬ ಮಾತುಗಳಿಂದ ಗುರು ಆಕ್ರೋಶವನ್ನಗೊಂಡರು. ಮೇಲಿಂದ ಮೇಲೆ ತನ್ನ ಶಿಷ್ಯರು ಹೇಳುತ್ತಿದ್ದಂತಹ ಚಾಡಿ ಮಾತನ್ನು ನಂಬಿದಂತಹ ಗುರು ಕ್ರಮೇಣ ಅಹಿಂಸಕನನ್ನು ದೂರವಿಡಲು ಪ್ರಾರಂಭಿಸಿದರು. ಕಡೆಗೆ ಎಲ್ಲ ಶಿಷ್ಯರು ಗುರುಕುಲ ತೊರೆಯುವ ದಿನ ಬಂತು. ಆಶ್ರಮದ ಪದ್ಧತಿಯಂತೆ ಗುರು ತನ್ನ ಎಲ್ಲ ಶಿಷ್ಯರನ್ನು ಒಬ್ಬೊಬ್ಬರನ್ನಾಗಿ ಆಹ್ವಾನಿಸಿ ಅವರಿಂದ ಗುರುದಕ್ಷಿಣೆಯನ್ನು ಸ್ವೀಕರಿಸಿ ಬೀಳ್ಕೊಡಲು ಪ್ರಾರಂಭಿಸಿದರು. ಅಹಿಂಸಕನನ್ನು ಮಾತ್ರ ಕರೆಯಲೇ ಇಲ್ಲ. ತನ್ನ ಪತ್ನಿಯೊಂದಿಗೆ ಅಹಿಂಸಕ ಅಕ್ರಮ ಸಂಬಂಧ ಹೊಂದಿರುವ ಗುಲ್ಲನ್ನು ಶ್ರಾವಸ್ತಿಯಲ್ಲಿದ್ದಂತಹ ಆತನ ತಂದೆ ತಾಯಿಗೂ ಕೂಡ ಮುಟ್ಟಿಸಿದರು. ಇದನ್ನು ಕೇಳಿ ಅವರು ತಮ್ಮ ಮಗನ ಬಗ್ಗೆ ಬೇಸರವನ್ನು ಪಟ್ಟುಕೊಂಡರು. ಇದ್ಯಾವುದರ ಅರಿವೇ ಇಲ್ಲದಂತಹ ಅಹಿಂಸಕ ಅದೊಂದು ದಿನ ಗುರುವನ್ನು ಕಂಡು ತನ್ನನ್ನು ಆಶೀರ್ವಾದ ಮಾಡುವಂತೆ ಕೋರಿಕೊಂಡ. ಆಗ ಗುರುಗಳು, ನೀನು 1,000 ಜನರನ್ನು ಕೊಂದು ಅವರ ಬಲಗೈ ಹೆಬ್ಬೆರಳ ಮಾಲೆಯನ್ನು ನನಗೆ ತಂದೊಪ್ಪಿಸು, ಆಗಷ್ಟೇ ನಾನು ನಿನಗೆ ಆಶೀರ್ವಾದ ನೀಡುವೆ ಎಂದು ವಿಪರೀತ ಗುರುದಕ್ಷಿಣೆಯನ್ನು ಬಯಸಿದ. ಇದು ಈಡೇರಿಸಲು ಅಸಾಧ್ಯವಾದ ಸಂಗತಿಯಾದ್ದರಿಂದ ಅಹಿಂಸಕ ಗುರುಕುಲವನ್ನು ಬಿಡುತ್ತಾನೆ ಎಂಬುದು ಗುರುವಿನ ನಿರೀಕ್ಷೆಯೂ ಅಪೇಕ್ಷೆಯೂ ಆಗಿತ್ತು. ಗುರು ಕ್ರಮೇಣ ಶಿಷ್ಯನ ವಿರುದ್ಧ ದ್ವೇಷಕ್ಕಿಳಿದಿದ್ದ. ಅನ್ಯ ಮಾರ್ಗವಿಲ್ಲದೆ ಅಹಿಂಸಕ ತನ್ನ ಹುಟ್ಟೂರು ಶ್ರಾವಸ್ತಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಪಾಲಕರಿಗೆ ವಿವರಿಸಿದ. ಆದರೆ ಗುರುಪತ್ನಿ ಜೊತೆಗಿನ ಅಕ್ರಮ ಸಂಬಂಧದ ಕಾರಣಕ್ಕೆ ತನ್ನ ಮಗನನ್ನು ಗುರುಕುಲದಿಂದ ಓಡಿಸಲಾಗಿದೆ ಎಂದು ಭಾವಿಸಿದ್ದಂತಹ ಭಾರ್ಗವ ತನ್ನ ಮಗನನ್ನು ಮನೆಗೆ ಸೇರಿಸಲಿಲ್ಲ.
ಊರಿನ ಜನರಿಗೂ ಅಹಿಂಸಕ ಬೇಡವಾದ. ಈ ಎಲ್ಲ ಅವಮಾನ ತಿರಸ್ಕಾರದಿಂದ ನೊಂದಂತಹ ಅಹಿಂಸಕ ಗುರುದಕ್ಷಿಣೆ ಸಂಪಾದಿಸಲು ನಿರ್ಧರಿಸಿದ. ಶ್ರಾವಾಸ್ತಿಯನ್ನು ತೊರೆದು ಕೊನೆಗೆ ಕೌಶಾಂಬಿ ಎಂಬ ಸಮೀಪದ ಕಾಡನ್ನು ಸೇರಿದ. ಬಳಿಕ ಆತ ಕಾಡಿನ ಮೂಲಕ ಪ್ರಯಾಣಿಸುತ್ತಿದ್ದಂತಹ ಯಾತ್ರಿಕರನ್ನು ಹಾದಿಹೋಕರನ್ನು ಕೊಂದು ಅವನ ಬಲಗೈ ಹೆಬ್ಬೆರಳನ್ನು ಮಾಲೆ ಮಾಡಿಕೊಂಡು ಅಂಗುಲಿಮಾಲ ಎಂದು ಕುಖ್ಯಾತಿ ಪಡೆದ. ಮುಂದೆ ಬುದ್ಧ ಈತನನ್ನು ಪರಿವರ್ತಿಸಿದ್ದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಆತ್ಮೀಯರೇ, ಈ ಒಂದು ವಿಚಾರವನ್ನು ನೋಡಿದಾಗ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎಂಬ ವಿಚಾರವನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಯಾವುದಾದರೂ ಒಬ್ಬ ವ್ಯಕ್ತಿಯ ಮೇಲೆ ಆಪಾದನೆಯನ್ನು ಹೊರಿಸಿದಾಗ ಅದು ಸತ್ಯವೋ ಸುಳ್ಳೋ ಅಥವಾ ಇದು ನಿಜವೋ ಎಂಬುದನ್ನು ಅವಲೋಕಿಸುವಂತಹ ಶಕ್ತಿ ನಮ್ಮಲ್ಲಿರಬೇಕಾಗತ್ತೆ. ಅಹಿಂಸಕ ಎಂತಕ್ಕಂತಹ ವ್ಯಕ್ತಿ ಅಂಗುಲಿಮಾಲ ಆಗಲಿಕ್ಕೆ ಸಮುದಾಯ ಅದರ ಜೊತೆಗಿರ್ತಕ್ಕಂಥವರೇ ತಂದೆ ತಾಯಿ ಗುರುಗಳೇ ಕಾರಣರಾದರು ಎಂದರೆ ನಿಜವಾಗಲೂ ತಪ್ಪಾಗಲಾರದು. ಹಾಗಾಗಿ ಸಮುದಾಯದಲ್ಲಿ ಕಾಣುವಂತಹ ಎಷ್ಟೋ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಅಥವಾ ಇಂತಹ ವಿಚಾರಗಳಿಗೆ ನಾವು ಒಂದೇ ಸರಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಬದಲು ಅದರ ಸತ್ಯ ಅಸತ್ಯತೆಯನ್ನು ಪರಿಶೀಲಿಸಿ ಅದನ್ನು ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಂಡಾಗ ಆ ವ್ಯಕ್ತಿಯ ಮುಂದಿನ ಭವಿಷ್ಯ ಕೂಡ ಆ ಒಂದು ವಿಚಾರದಲ್ಲಿ ಅಡಗಿರುತ್ತೆ. ಹಾಗಾಗಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸಿದಾಗ ಮಾತ್ರ ಸಮಾಜ ಸುಂದರವಾಗಿರಲಿಕ್ಕೆ, ವ್ಯಕ್ತಿ ಸುಂದರವಾಗಿರಲಿಕ್ಕೆ, ಜೊತೆಗೆ ನಾವು ನಡೆಸುವಂತಹ ಬದುಕು ಉತ್ತಮವಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ನಮಸ್ಕಾರ.